ಗಗನದಂತಿರೆ ನಿರುವನಾಗಿ. ತರುವಿಗೆ ಶಾಖಾದಿ ಸ್ವಗತ ಭೇದವಾದ ಅನ್ಯತರುವೆ ಸಜಾತಿಯವ ಭೇದವು ಗಿರಿಯ ಮುಖ್ಯವುದು ವಿಜಾತಿಯ ಭೇದವ ಈ ಪರಿ ಭೇದವಿಲ್ಲವ ಆ ಪರದೊಳೆಂದು. ಏಕಮೇವ ದ್ವಿತೀಯಂ ಬ್ರಹ್ಮವೆಂಬ ಚಕ್ರೋಮದಳು ವಿಶೇಷಣ ಪದದಿ ನಿರಾಕರಿಪುದು ಭೇದತ್ರಯವನದಾಗಿ. ಚಿತ್ತೇಕ ವಿ ಜಗದುದಕ್ಕೆ ಮೊದಲು ಉಳುಮೆಗೆ ಪರತಾಗಿ ಪರಮಾರ್ಥವೆನಿಸಿ ಕೊಂಡುಳುಮೆ ಒಂದಿಲ್ಲ ಮೆಲ್ಲಿ ನೋಡಲು ಉಳುಮೆಯಾದ ಅವಿಳ ಶಂಭುಲಿಂಗದ ನಿಜದುಳುಮೆಯೇ ತಾನೈಸೆ ಬೇರಾವುದುಂಟು. ಸ್ವಗತಾದಿ ಭೇದವ ಆತ್ಮ ಇಲ್ಲವೆಂತಲೇ ಗಗನದಂತಿರೆ ನೆರವನಾಗಿ. ಪರವಸ್ತುವನ್ನು ಹೆಂಗೈತಿ ಅಂತ ಅದನ್ನು ತಿಳಿಸ್ಕೊಡ್ತಾರೆ. ಪರವಸ್ತು ಏಕಮೇವಾದಿತ್ಯಂ ಬ್ರಹ್ಮ, ಏಕಮೇವ ಅದ್ವಿತೀಯಂ ಬ್ರಹ್ಮ ಅನ್ನುವಂಥ ಸ್ತುತಿ ಆಧಾರವನ್ನು ಇಟ್ಕೊಂಡು ಇಲ್ಲಿ ಅವರು ವಿವರಣೆ ಮಾಡ್ತಾರೆ. ಬ್ರಹ್ಮ ಅಂದ್ರೆ ಹೆಂಗೈತಿ ಅದು. ಅಲ್ಲಿ ಬ್ರಹ್ಮಕ್ಕೆ ಸ್ವಗತ ಸಜಾತಿ ವಿಜಾತಿ ಭೇದಗಳು ಇಲ್ಲ ಅಂತ ಹೇಳ್ತಾರೆ. ಏಕಂದ್ರೆ ಒಂದ ಏ ಒಂದು ಅದ್ವಿತೀಯ ಅಂದ್ರು ಒಂದ, ಅದು ಬ್ರಹ್ಮ ಐತಿ. ಏಕಮೇವಾದಿತ್ಯ ಬ್ರಹ್ಮ ಅದು ಶ್ರುತಿ ಒಂದು ಇದನ್ನ ಇಟ್ಕೊಂಡು ಇಲ್ಲಿ ಅವು ಸ್ವಗತಾದಿ ಭೇದಗಳು ತನಗಿಲ್ಲ, ಆತ್ಮನಿಗಿಲ್ಲ. ಅದು ಎಲ್ಲೈತಿ ತೋರಿಕೆಗೈತಿ, ಇರುವಿಕೆಗೆ ಇಲ್ಲ. ಇರುವಿಕೆಯನ್ನು ಯಾವುದರಿಂದಲೂ ಭೇದ ಮಾಡಕ್ ಬರೋದಿಲ್ಲ ಅಂತ ಅದನ್ನು ತಿಳಿಸ್ಕೊಡ್ತಾರೆ. ಪರವಸ್ತು ಅಂದ್ರೆ ಅದ ಎಲ್ಲಿ ಭೇದ ಇಲ್ಲೋ ಅದು ಪರ ಐತಿ. ಜಗತ್ತಿನ ಈ ಎಲ್ಲವನ್ನು ನೋಡಿದ್ರೆ ಎಲ್ಲವೂ ಭೇದದಿಂದ ಕೂಡ. ಆ ಪರವಸ್ತು ಅಂದ್ರೆ ಭೇದ ಇಲ್ಲ ಅಲ್ಲಿ, ಅದು ಎಲ್ಲದಕ್ಕೂ ಆಧಾರ ಐತಿ ಅಂತ ಅದಕ್ಕೆ ಅದು ಹಿಂಗೈತಿ ಅನ್ನೋ ಸಲ ಪರವಸ್ತುವಿನ ಬಗ್ಗೆ ತಿಳುವಳಿಕೆಯನ್ನು ಮಾಡಿಕೊಡಕ್ಕೆ ಹೇಳ್ತಾರೆ. ಅದಕ್ಕೆ ಸ್ವಗತನೂ ಇಲ್ಲ, ಸಜಾತಿನೂ ಇಲ್ಲ, ವಿಜಾತಿ ಭೇದಗಳು ತನಗಿಲ್ಲ. ಇವ್ರ ಹಿಂದಾದ್ರೂ ಕೂಡ ಹೇಳಲ್ಲ, ಇವು ಸಹಜವಾಗಿ ತನಗಿಲ್ಲದ ಕಾರಣದಿಂದ ತಾನು ಅಖಂಡಿತ ಅನ್ನೋದನ್ನ ಹಿಂದೆ ಹೇಳ್ಯಾರ. ಅದನ್ನ ಮತ್ತೀಗ ಇನ್ನೂ ವಿವರಣೆ ಕೊಟ್ಟು ಹೇಳ್ತಾರೆ. ಸ್ವಗತ ಅಂದ್ರೆ ಎದಕ್ಕಂತಾರ, ಸಜಾತಿ ಭೇದ ಎದಕ್ಕೈತಿ, ವಿಜಾತಿ ಭೇದ ಎದಕ್ಕೈತಿ ಅನ್ನೋದನ್ನ ಹೇಳ್ಕೊಡ್ತಾರೆ. ನಾವು ಭೇದದಿಂದನ ಕಾಲ ಕಳಿತೇವೆ, ಭೇದದೊಳಗೆ ಕಾಲ ಕಳಿತೇವೆ. ನಿಜವಾಗಿ ನೋಡಿದ್ರೆ ಭೇದ ಇಲ್ಲ. ನಾವು ಆಕಾರ ನೋಡ್ತೇವೆ ಅಂತ ಭೇದ ಮಾಡತ್ತೇವೆ. ಆ ಆಕಾರವನ್ನು ತೆಗೆದುಹಾಕಿ ನೋಡಿದಾಗ ಭೇದ ಇಲ್ಲ ಅಂತ. ಬಂಗಾರ ಒಂದ ಐತಿ, ಅದ ಒಂದ ಬಂಗಾರನ ಒಂದು ಉಂಗುರ ಆಗೈತಿ, ಒಂದು ಕಡಗ ಆಗೈತಿ, ಒಂದು ಸರ ಆಗೈತಿ, ಒಂದು ಕಿವ್ಯಾಂದ ಆಗೈತಿ, ಒಂದು ಮೂಗನಂದ ಆಗೈತಿ. ಆದ್ರೆ ನಾವು ಭೇದ ಎದಕ್ ಮಾಡಾಕತ್ತೇವು, ಇದು ಮೂಗನಂದು, ಇದು ಕಿವ್ಯಾಂದು, ಇದು ಕೈಯಂದು, ಇದು ಕೊಳ್ಳಂದು ಅಂತ ಎದಕ್ ಮಾಡಾಕತ್ತೇವು, ಆಕಾರ ನೋಡಿ ಮಾಡಾಕತ್ತೇವು. ಅದ ಆಕಾರ ನೋಡಿ ಭೇದವನ್ನು ಮಾಡಾಕತ್ತೇವು. ಆದ್ರೆ ಇರುವಿಕೆ ನೋಡಿದ್ರೆ ಭೇದ ಇಲ್ಲ. ಬಂಗಾರ ಒಂದ ಐತದ, ಎಲ್ಲ ಆದಾಗೂ ಬಂಗಾರ ಒಂದ ಐತದ. ಹಂಗ ಈ ಇದು ತೋರಿಕೆ ಅನೇಕ ನಮೂನಿ ಬಗೆ ಬಗೆಯಾಗಿ ಕಂಡ್ರು ಕೂಡ, ಈ ತೋರಿಕೆ ಒಳಗೆ ಅನೇಕ ನಮೂನಿ ವಸ್ತುಗಳಿದ್ರು ಕೂಡ, ಸಾಮಾನುಗಳಿದ್ರು ಕೂಡ, ಅದಕ್ಕೆ ಆಧಾರವಾಗಿರುವಂತ ವಸ್ತು ಒಂದೈತಿ. ಅದ ಪರ, ಅದ ನೀನೈತಿ ಅಂತ ಶ್ರುತಿಗಳೆಲ್ಲ ಹೇಳ್ತಾವು ಅಂತ ಅದನ್ನ ಹೇಳ್ತಾರೆ. ಇವು ನಾವು ಸಜಾತಿ ಭೇದ, ವಿಜಾತಿ ಭೇದ, ಸ್ವಗತ ಭೇದ ಮಾಡಿಕೊಂಡು ದುಃಖಿತರಾಗಿರುವ ಆ ದುಃಖವನ್ನು ಕಳ್ಕೋಬೇಕಂದ್ರೆ ಈ ಭೇದಗಳನ್ನು ತೆಗೆದುಹಾಕಿದಾಗ ದುಃಖ ನಿವೃತ್ತಿ ಆಕೈತಿ ಅನ್ನೋ ಸಲುವಾಗಿದ್ದ ಅದನ್ನ ವಿವರಣೆ ಮಾಡಿ ಹೇಳ್ತಾರೆ. ತರುವಿಗೆ ಶಾಖಾದಿ ಸ್ವಗತ ಭೇದವ ಅನ್ಯತರುವೆ ಸಜಾತಿಯವ ಭೇದವು. ತರುವಿಗೆ ಸ್ವಗತ ಭೇದ ಅಂದ್ರೆ ಗಿಡದೊಳಗೆ ಟಂಗಿ, ಕುಡಿ, ಎಲಿ ಇವು ಸ್ವಗತ ಭೇದ. ಈ ಶರೀರದೊಳಗೆ ಹಂಗ ಅದು ಇನ್ನೊಂದು ಊರು ಉಳಿತಿ. ಈ ಶರೀರದೊಳಗೆ ತೋರ್ ನೀವು
ಹೊರಗಿಂದ ಬೇಡ. ಇದಕ್ಕೆ ಎಡ ಬೇರೆ ಬಲ ಬೇರೆ ಕೆಳಗೆ ಬೇರೆ ಮ್ಯಾಲ ಬೇರೆ ಮಾಡ್ತೀವಿ. ಹೌದಲ್ಲ? ಎಡಗೈ ಬೇರೆ ಬಲಗೈ ಬೇರೆ. ಬಲಗೈ ಶ್ರೇಷ್ಠ, ಎಡಗೈ ಕನಿಷ್ಠ. ಎಡಭಾಗ ಕನಿಷ್ಠ, ಬಲಭಾಗ ಶ್ರೇಷ್ಠ. ನಿಜವಾಗಿ ನೋಡಿದ್ರೆ ಎಡಭಾಗನ ಶ್ರೇಷ್ಠ ಐತಿ. ಹೌದಲ್ಲ? ಎಡಭಾಗದಾಗ ಇರುವುದ ಹೃದಯ ಇಲ್ಲ. ಆದ್ರೆ ನಾವು ಎಡ ಬಲ ಬೇಕು. ಇದು ಸ್ವಗತ ಭೇದ ಅಂತ. ಈ ಶರೀರದೊಳಗೆ ಭೇದವನ್ನು ಮಾಡುವುದು ಸ್ವಗತ ಭೇದ. ಹಂಗೆ ಈ ಶರೀರ ಗಣ್ಯವಾಗಿ ಇನ್ನೊಂದು ಶರೀರ, ಈ ಶರೀರ ಬೇರೆ ಆ ಶರೀರ ಬೇರೆ. ಇದು ಸಜಾತಿ ಭೇದ. ಅಂದ್ರೆ ನಮ್ಮ ಮನುಷ್ಯರ ಶರೀರದೊಳಗೆ ಅನೇಕ ನಮೂನಿ ಭಿನ್ನ ಭಿನ್ನ ಅದಾವು. ಅಲ್ಲಿ ಭೇದ ಮಾಡಾಕತ್ತೇವೆ. ಒಂದು ಕರಗೈತಿ, ಒಂದು ಬೆಳಗೈತಿ, ಒಂದು ತೀರ ಬೆಳಗೈತಿ. ಇವು ಸ್ವಜಾತಿ ಭೇದಗಳು. ಇದನ್ನು ಹೊರಗಿನ ರೂಪಗಳನ್ನು ನೋಡಿಕೊಂಡು ಭೇದಗಳನ್ನು ಮಾಡಾಕತ್ತೇವೆ. ಹಂಗೆ ವಿಜಾತಿ ಭೇದ ಮಾಡೋದು. ಇದಕ್ಕೂ ಮತ್ತು ಕಲ್ಲು ಕಟ್ಟಿಗೆ, ಇದು ವಿಜಾತಿ ಭೇದ. ಇವು ಮೂರು ಭೇದಗಳು ನಿನಗೆ ಸಂಬಂಧ ಇಲ್ಲ. ಇವು ಎದಕ್ಕೆ ಸಂಬಂಧ ಅದಾವು? ಈ ಶರೀರ ತೋರಿಕೆಗೆ ಸಂಬಂಧ ಅದಾವು, ನಿನಗ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ತೋರಿಕೆಗೆ ಸಂಬಂಧಿಸಿದ್ದು ಇವು. ಸ್ವಗತ, ಸಜಾತಿ, ವಿಜಾತಿ ಭೇದಗಳು ತೋರಿಕೆಗೆ ಸಂಬಂಧಪಟ್ಟದ್ದು. ಇವೆಲ್ಲ ನಿನಗೆ ಸಂಬಂಧಪಟ್ಟದ್ದಲ್ಲ, ಪರವಸ್ತುಗಳಿಗೆ ಸಂಬಂಧಪಟ್ಟದ್ದಲ್ಲ. ನಾವು ಶ್ರೇಷ್ಠ ವಸ್ತು ನೋಡುವಲ್ಲಿ ನಾವು ಶ್ರೇಷ್ಠ ವಸ್ತು ನೋಡಿದಾಗ ಮೋಸಕ್ಕೆ ಒಳಗಾಗುವುದಿಲ್ಲ. ಆಕಾರಗಳನ್ನು ನೋಡಿದಾಗ ಮೋಸಕ್ಕೆ ಒಳಗಾಗ್ತದೆ. ಆಭರಣಗಳನ್ನ ನೋಡಿ ಆಕರ್ಷಿಸುತ್ತೇವೆ ನಾವು, ಅದಕ್ಕೆ ಮೋಸಗಳ ಒಳಗಾಕ್ಯವು. ಆದ್ರೆ ಶುದ್ಧತೆ ಕಡೆ ಲಕ್ಷ್ಯ ಕೊಟ್ರೆ ಬಂಗಾರ ಎಷ್ಟೈತಿ ಅದ್ರೊಳಗೆ ಪ್ರಮಾಣ ನೋಡಿದ್ವ ಮೋಸಕ್ಕೆ ಒಳಗಾಗುದಿಲ್ಲ. ಈ ಆಭರಣ ಚೆನ್ನಾಗೈತಿ, ಸುಂದರವಾಗಿ ಕಾಣ್ತೈತಿ ಇದು ಅಂತ ನೋಡಿದ್ವಿ ಅಂದ್ರೆ ಅದ್ರ ಮಿಕ್ಸ್, ಅದ್ರೊಳಗೆ ಎಷ್ಟು ಮಿಕ್ಸ್ ಆಗೈತೆ ಗೊತ್ತಾಗೋದು. ಮೋಸಕ್ಕೆ ಒಳಗಾಗೋದು ತೋರಿಕೆಯನ್ನು ಬೆನ್ನತ್ತಿದಾಗ. ಇರುವಿಕೆಯನ್ನು ಬೆನ್ನತ್ತಿದಾಗ ಮೋಸಕ್ಕೆ ಒಳಗಾಗೋದಿಲ್ಲ. ಆ ಇರುವಿಕೆ ಜ್ಞಾನವನ್ನು ಮಾಡಿಕೊಂಡಾಗ ಎಂದೂ ಮೋಸಕ್ಕೆ ಒಳಗಾಗುದಿಲ್ಲ. ಭಕ್ತಾರ ಎಂದೂ ಮೋಸಕ್ಕೆ ಒಳಗಾಗುದಿಲ್ಲ. ಅವ್ರು ಏನ ನೋಡಿ ವ್ಯಾಪಾರ ಮಾಡ್ತಾರ? ಬಂಗಾರ ನೋಡಿ ವ್ಯಾಪಾರ ಮಾಡ್ತಾರ ಹೊರತಾಗಿ ಆಭರಣ ನೋಡಿ, ಆಕಾರ ನೋಡಿ ವ್ಯಾಪಾರ ಮಾಡೋದಿಲ್ಲ ಅವ್ರು. ಅದ್ರೊಳಗೆ ಎಷ್ಟು ಶುದ್ಧತೆ ಐತಿ, ಎಷ್ಟು ಮಿಕ್ಸ್ ಐತಿ ಅನ್ನೋದನ್ನ ನೋಡಿ ಅವ್ರು ವ್ಯಾಪಾರ ಮಾಡ್ತಾರ. ನೀವು ಹಂಗ ಹೋಗಿ ಕೊಟ್ಟ ತಕ್ಷಣ ಅದನ್ನ ಹಂಗ ನೋಡೋದು ಇಟ್ಕೊಳೋದಿಲ್ಲ ಅವ್ರ. ಅದ್ರೊಳಗೆ ಪರೀಕ್ಷೆ ಮಾಡ್ತಾರ, ಹೊರಗಲ್ ಹಚ್ಚಿ ತಿಕ್ಕಿ ನೋಡ್ತಾರ. ಇದ್ರೊಳಗೆ ಬಂಗಾರ ಎಷ್ಟು ಪ್ರಮಾಣ ಐತಿ, ಎಷ್ಟು ಇದ್ರೊಳಗೆ ಅರಗ್ ಮಿಕ್ಸ್ ಆಗೈತಿ, ಬೇರೆ ಇನ್ನೊಂದು ಪದಾರ್ಥ ಇದ್ರೊಳಗೆ ಎಷ್ಟು ಮಿಕ್ಸ್ ಆಗೈತಿ ಅನ್ನೋದನ್ನ ನೋಡಿ ಅದಕ್ಕೆ ಬೆಲೆ ಕಟ್ತಾರ ಅವ್ರು. ಹಂಗ ನಾವು ಇದ್ರೊಳಗೆ ತೋರಿಕೆ ಇದು ನನಗೆ ಏಟ್ ಸುಖ ಕೊಟ್ಟೈತಿ, ಇದು ನನಗೆ ಸಂಬಂಧ ಏಟೈತಿ ಅನ್ನೋದನ್ನ ವಿಚಾರ ಮಾಡಿ ನೋಡಿದ್ರೆ ನಾವು ಇದ್ರ ಮೋಸಕ್ಕೆ ಒಳಗಾಗುದು. ಈ ಜ್ಞಾನ ಉಂಟಾಗಲಿ ಅನ್ನೋ ಸಲುವಾಗಿದ್ದ ಇದನ್ನ ಭೇದಗಳ ನಿನ್ನ ಸಂಬಂಧ ಇಲ್ಲಪ್ಪ, ನೀನು ಇದ್ ವಸ್ತು ಅದಿ, ಇವು ನಿನ್ನ ಆಧಾರ ಮೇಲಿಂದ ತೋರಿದಂತ ಸ್ವಾಮಾನಗಳ, ಇವು ಸ್ವಾಮಾನ ನೀನ್ ಆಗಲಾರೆ ಅನ್ನೋ ಸಲುವಾಗಿದ್ದನ್ನ ಇದನ್ನ ಪರವಸ್ತುನ ನೀನದಿ, ಪರಮನ ನೀನದಿ, ಜೀವ ನೀನಲ್ಲ, ಪರಮನ ನೀನದಿ. ಸುಮ್ನ ತಪ್ಪು ತಿಳುವಳಿಕೆ ಮುಖಾಂತರ ಜೀವಭಾವದ ಬಂದ್ ಇದ ಮಹತ್ವ ಕೊಟ್ಟಿ ಇದಕ್ಕೆ ಬಿಡು ಇದನ್ನ ಅಂತ ತಿಳಿಸೋ ಸಲುವಾಗಿದ್ದ ಹೇಳಿದ್ದವು. ಗಿರಿ ಮುಖ್ಯವುದು ವಿಜಾತಿ ಭೇದವ, ಈ ಪರಿ ಭೇದವಿಲ್ಲವ ಆ ಪರದೊಳೆಂದು. ಗಿರಿ ಮತ್ತು ಈ ಕಟ್ಟಿಗೆ ಇವು ವಿಜಾತಿ ಭೇದಗಳು. ಇದು ಇದು ಎದಕ್ಕೈತಿ ಮುಖ್ಯ? ತೋರಿಕೆಗೆ ಐತಿ, ಇರುವಿಕೆಗಿಲ್ಲ ಅಂತ ಹೇಳ್ತಾರ. ತೋರಿಕೆ ಒಳಗೆ ಭೇದಗಳನ್ನು ಹೇಳಬಹುದು, ಆದ್ರೆ ಇರುವಿಕೆ ಒಳಗೆ ಭೇದ ಹೇಳಬಹುದು.
ಒಂದ ವಸ್ತು ಐತದ, ಅನೇಕ ವಸ್ತು ಇಲ್ಲ. ಅದು ಪರ ಅಂದ್ರ ಅನೇಕ ವಸ್ತುಗಳಿಲ್ಲ, ಅಲ್ಲಿ ಒಂದ ಐತಿ. ಅಲ್ಲಿ ಭೇದವನ್ನು ಹೇಳಾಕ್ ಬರುದಿಲ್ಲ, ಯಾಕಂದ್ರೆ ಪೂರ್ಣ ಐತಿ, ವ್ಯಾಪಕ ಐತಿ. ಅದಕ್ಕೆ ಭೇದವನ್ನು ಹೇಳಾಕ್ ಬರುದಿಲ್ಲ. ಏಕಮೇವಾದ್ವಿತೀಯಂ ಬ್ರಹ್ಮ ಅಂತ ಹೇಳಿದ. ಅದಕ್ಕೆ ಬ್ರಹ್ಮ ಅನ್ನೋದು ಹೆಂಗೈತಿ ಅಂದ್ರೆ ಒಂದೈತದು, ಅದ್ರಲ್ಲಿ ಭೇದವನ್ನು ಹೇಳಾಕ್ ಬರುದಿಲ್ಲ. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಎಲ್ಲ ಮೂರು ಸ್ವಗತ ಸಜಾತಿ ವಿಜಾತಿ ಭೇದಗಳ ಅಲ್ಲಿಲ್ಲ. ಇದನ್ನು ನೀವು ತಿಳ್ಕೋರಿ ಅನ್ಸಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಭೇದ ಮಾಡ್ಕೊಂಡು ಕುಂದರ್ಬಾರ್ರಿ. ಭೇದ ಮಾಡಲ್ಲ, ಇರುವಿಕೆ ಕಡೆ ಲಕ್ಷ್ಯ ಕೊಟ್ರೆ ಅಂದ್ರೆ ನಿಮಗೆ ದುಃಖ ಆಗುದಿಲ್ಲ. ಈ ತೋರಿಕೆ ಕಡೆ ಲಕ್ಷ್ಯ ಕೊಟ್ರೆ ಅಂದ್ರೆ ನಾ ಅಂತವ, ನಾ ಹಿಂಗೆ, ನಾ ಹೆಣ್ಣು ಗಂಡು ಅನ್ನೋ ಕಡೆ ಇದಾತಂದ್ರೆ ದುಃಖ ಆಕೈತಿ. ಅದ್ರೊಳಗಿರುವಂತ ಚೈತನ್ಯ ಒಂದ ಐತಿ, ಭಿನ್ನ ಭಿನ್ನವಾಗಿಲ್ಲ. ಅದು ಪರವಸ್ತು ಭಿನ್ನ ಭಿನ್ನವಾಗಿಲ್ಲ ಅನ್ನೋ ಸಲುವಾಗಿ ಹೇಳ್ತಾರೆ. ಏಕಮೇವಾದ್ವಿತೀಯಂ ಬ್ರಹ್ಮವೆಂಬವ ಚಕ್ರೋಮದಳು ವಿಶೇಷಣ ಪದದಿಂ. ಏಕಮೇವ ಅದ್ವಿತೀಯ ಬ್ರಹ್ಮದಲ್ಲಿ ವಿಶೇಷಣ ಪದದಿಂದ ಇದನ್ನ ತಿಳ್ಕೋ ಅಂತ ಹೇಳ್ತಾರ ಅವ್ರು. ಶ್ರುತಿ ಹೇಳ್ತೈತಿ ಇದನ್ನ. ಬ್ರಹ್ಮ ಅನ್ನೋದು ಒಂದ ವಸ್ತು ಐತಿ, ಅದ ಅನೇಕ ವಸ್ತು ಇಲ್ಲ. ಬ್ರಹ್ಮ ಅಂದ್ರ ಅನೇಕ ನಮೂನೆಯಾಗಿಲ್ಲದ, ಒಂದ ಐತದ. ಹೆಂಗ ಬಂಗಾರ ಒಂದ ಐತು, ಅದ್ರ ಬಂಗಾರದ ಆಧಾರ ಮೇಲಿಂದ ಅನೇಕ ಸೊಮನಗಳು ತೋರ್ಯಾವು, ಹಂಗ ಆ ಬ್ರಹ್ಮನ ಆಧಾರದ ಮೇಲಿಂದ ಅನೇಕ ನಮೂನೆಯಾಗಿ ತೋರಾಕತ್ತೈತಿ. ಇದು ಅದು ಒಂದ ಐತಿ. ಅದು ಬ್ರಹ್ಮ ಅನ್ನೋದು ಅದ ನೀನದಿ. ಬ್ರಹ್ಮ ಅಂದ್ಕೂಡ್ಲೆ ನಾವು ಶತಮುಖ ಬ್ರಹ್ಮ